ಓಂ ಸಾಯಿರಾಮ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮ್ಯಾಂಗೋ ಯೂಸ್ ಮಾಡಿ ಒಂದು ಒಳ್ಳೆ ಡೆಸರ್ಟ್ ಮಾಡೋದ್ರ ಜೊತೆಗೆ ಕಳ್ದೋಗಿದ್ದ ಚಾಂದ್ ಪಾಟೀಲ್ ಅವರ ಕುದುರೆ ಸಿಕ್ತೋ ಇಲ್ಲೋ ಹೇಳ್ತೀನಿ ಬನ್ನಿ. ಚಾಂದ್ ಪಾಟೀಲ್ ಹಳ್ಳದ ಬಳಿ ಹೋದಾಗ ಅವನ ಕುದುರೆಯಲ್ಲಿ ಮೇಯುತ್ತಿರೋದನ್ನು ನೋಡಿ ತುಂಬಾ ಖುಷಿ ಪಡ್ತಾನೆ. ಈ ಫಕೀರನು ಸಾಮಾನ್ಯನಲ್ಲ ಅಂತ ಮನಸ್ಸೆಲ್ಲ ಯೋಚನೆ ಮಾಡಿ ಕುದುರೆಯೊಂದಿಗೆ ಫಕೀರನ ಕಡೆ ವಾಪಸ್ ಬರ್ತಾನೆ. ಅಷ್ಟೊತ್ತಿಗಾಗಲೇ ಹುಕ್ಕ ತಯಾರಾಗಿರುತ್ತೆ. ಆದರೆ ಬಟ್ಟೆ ಒದ್ದೆ ಮಾಡೋಕ್ಕೆ ನೀರು ಹಾಗೆ ಹೊಗೆ ಸೊಪ್ಪು ಹೊತ್ಸೋಕ್ಕೆ ಬೆಂಕಿ ಮಾತ್ರ ಬೇಕಾಗಿರುತ್ತೆ. ಆಗ ಫಕೀರನು ತನ್ನ ಬಳಿ ಇದ್ದ ಕೋಲಿಂದ ನೆಲಕ್ಕೆ ಹೊಡೆದಾಗ ಬೆಂಕಿ ಉತ್ಪತ್ತಿಯಾಗುತ್ತೆ, ಹಾಗೆ ನೀರು ಚಿಮ್ಮುತ್ತೆ. ನೋಡಿದ ಚಾಂದ್ ಪಾಟೀಲರಿಗೆ ತುಂಬಾನೇ ವಿಸ್ಮಯ ಆಗುತ್ತೆ. ಹೀಗಾಗಿ ಚಾಂದ್ ಪಾಟೀಲನು ಫಕೀರನನ್ನ ಮನೆಗೆ ಆಹ್ವಾನಿಸಿ ತಮ್ಮ ಆದರಾತಿಥ್ಯವನ್ನ ಸ್ವೀಕರಿಸಬೇಕಂತ ಕೇಳ್ಕೊಂತಾನೆ. ಹೀಗಾಗಿ ಮಾರನೇ ದಿನ ಇಬ್ರು ಕೂಡ ಅವ್ರ ಮನೆಗೆ ಹೋಗ್ತಾರೆ. ಸ್ವಲ್ಪ ದಿನಗಳು ಫಕೀರನು ಅಲ್ಲೇ ಇದ್ದು ಪಾಟೀಲನು ತನ್ನ ಮೈದುನನ ಮದುವೆಗೆ ಶಿರಡಿಗೆ ಹೋಗ್ಬೇಕಾಗಿರುತ್ತೆ. ಫಕೀರನು ಸಹ ಚಾಂದ್ ಪಾಟೀಲನೊಂದಿಗೆ ಶಿರಡಿಗೆ ಬರ್ತಾರೆ. ಮದುವೆ ಎಲ್ಲ ಮುಗಿದ್ಮೇಲೆ ಜನಗಳೆಲ್ಲ ವಾಪಸ್ ಅವ್ರ ಊರಿಗೆ ಹೋಗ್ತಾರೆ. ಆದರೆ ಫಕೀರನು ಮಾತ್ರ ಶಿರಡಿಯಲ್ಲಿಯೇ ಉಳ್ಕೊಂತಾನೆ. ಧನ್ಯವಾದಗಳು. ಓಂ ಸಾಯಿರಾಮ್.